ಇನ್ನು ಧರ್ಮಸ್ಥಳದಲ್ಲಿ ಹಿಂದೂ ವಿರೋಧಿಗಳ ಹಸ್ತಕ್ಷೇಪ ಆರೋಪ ಕೇಳಿ ಬರ್ತಾ ಇದೆ. ಕೇರಳ ಸರ್ಕಾರಕ್ಕೂ ಧರ್ಮಸ್ಥಳದ ಕೇಸ್ಗೂ ಏನ್ ಸಂಬಂಧ? ಕೇರಳ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರಿಹಾಯ್ದಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಹ್ಲಾದ್ ಜೋಶಿ. ಕೇರಳ ಸರ್ಕಾರಕ್ಕೂ ಧರ್ಮಸ್ಥಳದ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ವರದಿಗೂ ಮುನ್ನ ಅಪರಾಧ ಆಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೋರ್ಟ್ ಇದೆ, ಕಾನೂನಿದೆ ಅಂತ ಜೋಶಿ ಮಾತನಾಡಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೋರ್ಟ್ ಇದೆ, ಕಾನೂನಿದೆ, ಹೇಗೆ ಈಗಲೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ತನಿಖೆಗಾಗಿ, ಈ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿದೆ. ಅಂದ್ರೆ ಯಾವ ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜೋಶಿ. ನೋಡ್ರಿ, SIT ಮಾಡಿದ್ದಾರೆ. SIT ತನಿಖೆ ಹೊರಗೆ ಬರಲಿ. ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಭಾರಿ ಒಂದು ಅಪರಾಧ ಆಗಿದೆ ಅಂತ ಮೊದಲ ಬಿಂಬಿಸು ಸರಿಯಲ್ಲ. ನೀವು ತನಿಖೆಗೆ ಆರ್ಡರ್ ಮಾಡಿದರೆ ವೇಟ್ ಮಾಡಿರಿ, ತನಿಖೆ ರಿಪೋರ್ಟ್ ಬರಲಿ, ತನಿಖೆ ರಿಸಲ್ಟ್ ಬರಲಿ. ಕೋರ್ಟ್ ಇದೆ, ಕಾನೂನಿದೆ, ಕರ್ನಾಟಕದಲ್ಲಿ ಇದೆ. ಕರ್ನಾಟಕದ ನೀವು ಆರೋಪ ಮಾಡಿರುವಂಥ ಏನು ಘಟನೆಗಳಿದ್ದಾವೆ ಕರ್ನಾಟಕದಲ್ಲಿ ನಡೆದಾವೆ ಅಂತ ಮಾಡಿದ್ದೀರಿ. ಕರ್ನಾಟಕದ ತನಿಖಾ ವ್ಯವಸ್ಥೆಯಲ್ಲಿ SIT ಮಾಡಿದ್ದೀರಿ. ನಾವು ಮಾಡ್ಬೋದು ಅಂತ ತನಿಖೆ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು, ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು. ಸ್ಟೇಟ್ ಪೊಲೀಸ್ ಬಿಟ್ಟು SIT ಮಾಡಿದ್ದಾರೆ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಸಂಬಂಧ ಕಾಯಿರಲ್ಲ. ಕೇರಳ ಸರ್ಕಾರ ಏನು ಸಂಬಂಧ ಇದಕ್ಕೆ? ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಆಜೀವ ಜೈಲು ಶಿಕ್ಷೆ ಆಯಿತು. ಒಂದು ಕೇಸ್ನ ಶಿಕ್ಷೆ ಮಾತ್ರ ಇದು. ಇನ್ನೂ ಇದೆ 3 ಕೇಸ್ಗಳು ಪರಿಪೂರ್ಣವಾಗಿಲ್ಲ. 3 ಕೇಸ್ಗಳ ಜಡ್ಜ್ಮೆಂಟ್ ಆಗಿಲ್ಲ. ಒಂದು ಕೇಸ್ನ ಶಿಕ್ಷೆ ಆಜೀವ ಜೈಲು ಶಿಕ್ಷೆ, ಸಾಯವರೆಗೂ ಜೈಲಲ್ಲಿರಬೇಕು. ಪ್ರಜ್ವಲ್ ಮುಂದಿರುವಂತಹ ಕಾನೂನಿನ ಆಯ್ಕೆಗಳು ಏನು? ಹಾಗಾದ್ರೆ ಉಳಿದಿರುವಂತಹ ಮಾರ್ಗಗಳಾದ್ರೂ ಏನು? ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡಬಹುದು. ಹೈಕೋರ್ಟ್ ಅಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಅವಕಾಶ ಇದೆ. ಅದನ್ನ ಅಪೀಲ್ ಮಾಡಬಹುದು. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ಹಾಕಬಹುದು. ಇದು ಮೊದಲ ಒಂದು ಮಾರ್ಗ. ಪ್ರಜ್ವಲ್ ರೇವಣ್ಣ ಅವರಿಗೆ ಉಳಿದಿರುವಂತಹ ಕಾನೂನಾತ್ಮಕವಾದಂತಹ ಮಾರ್ಗ. ಕೋರ್ಟ್ನ ಶಿಕ್ಷೆ ಪ್ರಮಾಣ ಕಡಿತಕ್ಕೆ ಪ್ರಯತ್ನ ಪಡಬಹುದು. ಅಧೀನ ಕೋರ್ಟ್ ಸಾಕ್ಷ್ಯಗಳನ್ನ ಪರಿಗಣಿಸಿಲ್ಲ ಅನ್ನೋ ವಾದ ಅಲ್ಲಿ ಮಾಡಲಾಗುತ್ತೆ. ಇನ್ ಕೇಸ್ ಇದನ್ನ ಪ್ರಶ್ನೆ ಮಾಡಿದ್ರೆ ಶಿಕ್ಷೆ ರದ್ದು ಮಾಡಬಹುದು. ಅಥವಾ ಈಗ ಕೆಳ ಹಂತದ ನ್ಯಾಯಾಲಯ ಏನು ತೀರ್ಪನ್ನ ಪ್ರಕಟಿಸದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅದು ಕೊಟ್ಟಂತಹ ತೀರ್ಪೇನಿದೆ, ನಿನ್ನೆಯ ತೀರ್ಪು, ಆ ತೀರ್ಪನ್ನ ಹೈಕೋರ್ಟ್ ಎತ್ತಿ ಹಿಡಿಯಬಹುದು ಕೂಡ. ಎಸ್, ದಿಸ್ ಇಸ್ ರೈಟ್ ಅಂತ ಕೂಡ ಹೇಳಬಹುದು. ಏನ್ ಬೇಕಾದ್ರೂ ಆಗಬಹುದು. ಬಟ್ ಬಂದಿರುವಂತಹ ಈ ಒಂದು ಜಡ್ಜ್ಮೆಂಟ್ ಅನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣನವರಿಗೆ ಅವಕಾಶ ಇದೆ. ಮುಂದಿನ ವಾರದಲ್ಲಿ ಆ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ 60 ದಿನಗಳ ಒಳಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಇನ್ನು ಸುಪ್ರೀಂನಲ್ಲಿ ಶಿಕ್ಷೆಗೆ ತಡೆ ಸಿಕ್ಕರೆ 3 ಕೇಸ್ನಲ್ಲೂ ಕೂಡ ಬೇಲ್ಗೆ ಅವಕಾಶ ಇದೆ. 3 ಕೇಸ್, ಉಳಿದಂತ 3 ಕೇಸ್ನಲ್ಲೂ ಕೂಡ ಬೇಲ್ ಸಿಗುವಂತಹ ಅವಕಾಶ ಜಾಸ್ತಿ ಆಗಿದೆ. ಇದು ಸುಪ್ರೀಂನಲ್ಲಿ ಶಿಕ್ಷೆಗೆ ತಡೆ ಸಿಕ್ಕರೆ. ಎಲ್ಲ ಪ್ರಕರಣಗಳಲ್ಲಿ ಬೇಲ್ ಪಡೆದ್ರಷ್ಟೇ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಇರೋದು. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟದ ಹಿನ್ನೆಲೆಯಲ್ಲಿ ಹಾಸನದ ಮಹಿಳೆಯರಿಂದ ನ್ಯಾಯಾಂಗಕ್ಕೆ ಅಭಿನಂದನೆ ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ, ಆಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಮಹಿಳೆಯರಿಂದ ನ್ಯಾಯಾಂಗಕ್ಕೆ ಅಭಿನಂದನೆ. SIT ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹಾಸನ ಮೂಲದ ಮಹಿಳೆಯರು. ಪ್ರಜ್ವಲ್ ಕೃತ್ಯದಿಂದ ಹಾಸನದ ಮಹಿಳೆಯರ ಗೌರವಕ್ಕೆ ಧಕ್ಕೆ ಬಂದಿತ್ತು. ನೊಂದ ಮಹಿಳೆಯರಿಗೆ ಈ ತೀರ್ಪು ಸಂತಸ ತಂದಿದೆ. ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ಈ ಭಾಗದ ಮಹಿಳೆಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತೀರ್ಪನ್ನ ಬಹಳಷ್ಟು ಸಂತೋಷದಿಂದ ಸ್ವಾಗತಿಸಿದ್ದಾರೆ. ಪ್ರಜ್ವಲ್ ಕೃತ್ಯದಿಂದ ಹಾಸನದ ಮಹಿಳೆಯರ ಗೌರವಕ್ಕೆ ಧಕ್ಕೆ ಬಂದಿತ್ತು ಈ ಒಂದು ಪ್ರಕರಣ. ಹಾಗಾಗಿ ಈ ಪ್ರಕರಣದ ತನಿಖೆ ನಡೆಸಿರುವಂತಹ ಅಧಿಕಾರಿಗಳಿಗೆ ಕೋರ್ಟ್ನ ತೀರ್ಪು ಅದೆಲ್ಲದಕ್ಕೂ ಕೂಡ ಅಭಿನಂದನೆ ಅಂತ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ.
ತೀರ್ಪು ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತೃಪ್ತಿ ತಂದಿರುವಂಥದ್ದು. ಯಾಕಂದರೆ ನಾವು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ. ಆದರೆ ಈ ಗರಿಷ್ಠ, ಅದರಲ್ಲೂ ನಾವು ಊಹೆ ಮಾಡಿರೋದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಇಲ್ಲಿರುವಂಥ ಈ ಲಕ್ಷಗಟ್ಟಲೆ ಮಹಿಳೆಯರ ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು. ಮಾಧ್ಯಮಗಳಲ್ಲಿ ನೋಡಿ ಅಥವಾ ಎಲ್ಲಿ ನಾವು ಓಡಾಡಿದ್ರು ಕೂಡ ಹಾಸನದ ಹೆಣ್ಮಕ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡುವಂಥ ಸಂದರ್ಭ ಬರ್ತಾಯಿತ್ತು. ಅಷ್ಟು ಒಂದು ಕೆಟ್ಟನಾಗಿ ಬಿಂಬಿಸಲಾಗಿತ್ತು. ಆದರೆ ಈ ಒಂದು ತೀರ್ಪು ಬಂದ ನಂತರ ಆ ಒಂದು KR ನಗರದ ಮಹಿಳೆ ಅಂತ ಅಲ್ಲ, ನಮ್ಮ ಹಾಸನದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ರೋ, ಸಂತ್ರಸ್ತರಿದ್ರೋ ಅವರು ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಧೈರ್ಯ ಬಂದಿದೆ. ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು. ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಒಂದು ಮೋಸ ಆಗ್ಬೋದೇನೋ, ನಮಗೇನಾದ್ರು ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ದೇ ಇರ್ಬೋದೇನೋ, ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯದ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗಲ್ದೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ. ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಾಯುವವರೆಗೂ ಜೈಲು ಶಿಕ್ಷೆ. ಪ್ರಜ್ವಲ್ಗೆ ಶಿಕ್ಷೆ ಆದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆ, ಕೋರ್ಟ್ ತೀರ್ಪಿಗೆ ಎಲ್ಲರೂ ತಲೆ ಬಾಗಬೇಕು ಅಂತ ಹೇಳಿದ್ದಾರೆ ನಿಖಿಲ್. ಪ್ರಜ್ವಲ್ ಅರೆಸ್ಟ್ ಆದಾಗಲೇ ಜೆಡಿಎಸ್ನಿಂದ ಅಮಾನತ್ ಮಾಡಿದ್ವಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಅಪರಾಧಿ ಅಂತ ಕೋರ್ಟ್ ಹೇಳಿದ್ದು, ಕೋರ್ಟ್ನ ತೀರ್ಪನ್ನು ನಾವು ಸ್ವಾಗತಿಸ್ತೀವಿ, ಪ್ರತಿಯೊಬ್ಬರು ಕೂಡ ಒಪ್ಕೊಳ್ಬೇಕು, ತಲೆಬಾಗ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಚರ್ಚೆ ಮಾಡೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂಗೆ ಆಜೀವ ಜೈಲು ಶಿಕ್ಷೆ ತೀರ್ಪಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಿಲ್ಲ, ಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆಬಾಗ್ತೀವಿ. ಇನ್ನು ಅರೆಸ್ಟ್ ಆದ ನಂತರದಲ್ಲಿ ಅವರನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಲಾಯಿತು ಅಂತ ಸ್ಪಷ್ಟೀಕರಣ ಕೊಟ್ಟರು. ಈಗ ನಿನ್ನೆ ದಿನ ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ. ನ್ಯಾಯಾಧೀಶರು, ನ್ಯಾಯಾಲಯ ಒಂದು ತೀರ್ಮಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನೂ ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತದೆ. ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಟ್ಟಿದ್ರು. ಆಗಿನ್ನೂ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ.